ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಅದೇ ರೀತಿಯಾಗಿ ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಉತ್ತರ ಭಾಗದ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಹೇಳಿದ್ದೇನೆ. ಏನೆಂದರೆ, ನೀವು ನಿವೇಶನವನ್ನು ತೆಗೆದುಕೊಳ್ಳುವ ಕಾಲಕ್ಕೆ ಹಾಗೂ ಮನೆಯನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಉತ್ತರ ಭಾಗದ ಬಗ್ಗೆ ಡಿಗ್ರಿಗೆ ಅನುಗುಣವಾಗಿ ಯಾವ ರೀತಿ ಇರಬೇಕೆಂದು ನಾನು ಹೇಳಿದ್ದೇನೆ. ಈಗಾಗಲೇ ಪೂರ್ವದ ಮುಂಬಾಗಿಲಿನ ರಸ್ತೆಗೆ ಅನುಗುಣವಾಗಿ ನೀವು ನಿವೇಶನಕ್ಕಾಗಲಿ ಅಂಗಡಿಗಾಗಲಿ ಯಾವುದಕ್ಕೆ ಆಗಲಿ ತೆಗೆದುಕೊಳ್ಳುವ ಕಾಲಕ್ಕೆ ಸಂಪೂರ್ಣವಾಗಿ 90 ಡಿಗ್ರಿ ಗಿಂತ, ಅಂದರೆ ಇಲ್ಲಿ ಉತ್ತರ ದಿಕ್ಕಿಗೆ ಬಲಭಾಗಕ್ಕೆ 5 ಡಿಗ್ರಿ ಹೆಚ್ಚಬೇಕೆಂದು ಹೇಳಿದ್ದೇನೆ. ಆದರೆ ಇಲ್ಲಿ ಪೂರ್ವ ಭಾಗಕ್ಕೆ 5 ಡಿಗ್ರಿ, ಅಂದರೆ 90 ಸರಿಯಾದ ಪೂರ್ವದ ಭಾಗ, 90 ಡಿಗ್ರಿ ಸರಿಯಾದ ಭಾಗ. ಈ 90 ಡಿಗ್ರಿ ಸೂರ್ಯೋದಯದ ದಿಕ್ಕು. ಆದರೆ ಇಲ್ಲಿ ಪೂರ್ವ ಈಶಾನ್ಯಕ್ಕೆ ಕೆಲವೊಬ್ಬರು ತಿಳಿದುಕೊಳ್ಳಬಹುದು, ಪೂರ್ವ ಈಶಾನ್ಯದ 95%, 96% ಬರುವಂಥ ನಿವೇಶನಗಳನ್ನು ಕೊಂಡುಕೊಂಡಿದ್ದಾದರೆ ಅದು ಪೂರ್ವ ಆಗ್ನೇಯದ ನಿವೇಶನ ಎನ್ನಿಸುತ್ತದೆ. ಅದಕ್ಕೆ ಇಲ್ಲಿ ಉತ್ತರ ಭಾಗಕ್ಕೆ ಬಲಭಾಗಕ್ಕೆ ಒಳ್ಳೆದರೆ ಪೂರ್ವ ಭಾಗದಲ್ಲಿ ನಿವೇಶನ, ಎಡಭಾಗಕ್ಕೆ ಅಂದರೆ 90ಕ್ಕಿಂತ ಕಡಿಮೆ ಬರುವಂಥ 85 ಡಿಗ್ರಿ ಸೆಲ್ಸಿಯಸ್ಟು 85 ಡಿಗ್ರಿಗೆ ಬರುವ ಹಾಗೆ ನೋಟ ಬೀರುವಂಥ ಸ್ಥಳವನ್ನು ಕೊಂಡುಕೊಳ್ಳಬೇಕು. ಯಾಕಂದರೆ ಇಲ್ಲಿ ಎಡಭಾಗಕ್ಕೆ ಪೂರ್ವ ಈಶಾನ್ಯ ಬರುತ್ತದೆ. ಯಾವಾಗಲೂ ಇಲ್ಲಿ ಮೈನಸ್ ಆಗುತ್ತದೆ, 90ಕ್ಕಿಂತ 5 ಡಿಗ್ರಿ ಮೈನಸ್ ಆಗುತ್ತದೆ. ಆವಾಗ ಅಲ್ಲಿ ನೀವು ನಿವೇಶನವಾಗಲಿ ಮಳಿಗೆಗಳಾಗಲಿ ಮನೆಯಾಗಲಿ ನಿರ್ಮಿಸಿದ್ದಾದರೆ 85 ಡಿಗ್ರಿಯಲ್ಲಿ ಮನೆಯನ್ನು ಪ್ಲಾಟುಗಳನ್ನು ಖರೀದಿ ಮಾಡಿ, ಒಂದು ವೇಳೆ ಪ್ಲಾಟು ಅದು ಯಾವುದೇ ದಿಕ್ಕಿಗೆ 95 ಸಾಮಾನ್ಯವಾಗಿ ಪೂರ್ವದ ಸರಿಯಾದ ದಿಕ್ಕು ಅಂದರೆ 90, ಅದರಲ್ಲಿ 90ಕ್ಕಿಂತ ಮೇಲ್ಪಟ್ಟು 95, 100 ಡಿಗ್ರಿವರೆಗೆ ಆ ಸ್ಥಳವು ವಾಲಿತ್ತು ಎಂದರೆ ಅದಕ್ಕೆ ನೀವು ಏನು ಮಾಡಬೇಕಂತಂದರೆ 85 ಡಿಗ್ರಿವರೆಗೆ ವಾಲುವ ಹಾಗೆ ಮುನೆಯನ್ನು ಅಥವಾ ಮಳಿಗೆಯನ್ನು ನಿರ್ಮಿಸಿಕೊಳ್ಳಬೇಕು. ಒಂದು ವೇಳೆ ಆ ದಿಕ್ಕಿಗನುಗುಣವಾಗಿ ನೀವು ಅಲ್ಲಿ ಗೃಹಗಳನ್ನು ನಿರ್ಮಿಸಿದ್ದಾದರೆ, ಮಳಿಗೆಗಳನ್ನು ನಿರ್ಮಿಸಿದ್ದಾದರೆ, ಶಾಪ್ಗಳನ್ನು ನಿರ್ಮಿಸಿದ್ದಾದರೆ ಅಲ್ಲಿ ಬಹಳ ಪೂರ್ವ ಆಗ್ನೇಯ ಭಾಗವನ್ನು ನೋಟ ಬೀರಿ ಅದರಲ್ಲಿ ನೀವು ಎಷ್ಟೇ ದುಡ್ಡು ತಂದು ಹಾಕಿದರೂ ಕೈ ಸುಟ್ಟುಕೊಂಡು, ಅಂದರೆ ಆಗ್ನೇಯ ಎಂಬುದು ಸುಡುವಂಥ ಸ್ಥಳ. ಹಾಗೆ ನೀವು ತಂದ ದುಡ್ಡು ಎಲ್ಲ ಒಂದು ವೇಳೆ ಕೈ ಸುಟ್ಟುಕೊಂಡು ಹೋಗುವ ಕಾಲ ಬರುತ್ತದೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ನೀವು ಪೂರ್ವ ಭಾಗದಲ್ಲಿ ಸ್ಥಳವನ್ನಾಗಲಿ ತೆಗೆದುಕೊಳ್ಳುವ ಕಾಲಕ್ಕೆ 85 ಡಿಗ್ರಿಗೆ ಬರುವಂಥ ಸ್ಥಳವನ್ನೇ ನೋಡಿ ತೆಗೆದುಕೊಳ್ಳಿ. ಒಂದು ವೇಳೆ ಅಪ್ಪಿತಪ್ಪಿ ನೀವು ತೆಗೆದುಕೊಂಡಿದ್ದೇ ಆದರೆ ಗೃಹವನ್ನು ನಿರ್ಮಿಸುವ ಕಾಲಕ್ಕೆ, ಮಳಿಗೆಗಳನ್ನು ನಿರ್ಮಿಸುವ ಕಾಲಕ್ಕೆ ಅದು ಯಾವಾಗಲೂ ನೋಟ 85 ಡಿಗ್ರಿಯವರೆಗೆ ಇರಬೇಕು. ಇದು ಎಷ್ಟೋ ಜನರು ಇದರ ಬಗ್ಗೆ ಒಳ್ಳೆಯ ಮಾಹಿತಿ ಇಲ್ಲದೆ ತಾವು ದಿಕ್ಕಿಗನುಗುಣವಾಗಿ, ಅಂದರೆ ನಿವೇಶನಕ್ಕೆ ಅನುಗುಣವಾಗಿ, ರಸ್ತೆಗೆ ಅನುಗುಣವಾಗಿ ಮನೆಗಳು ನಿರ್ಮಿಸಿದ್ದು 100ಕ್ಕೆ 60ರಿಂದ 70% ಜನರು ನೋಡಿದ್ದೇನೆ. ಅಲ್ಲಿ ತಾವು ನೋಡಿದರೆ ಆ ಮಳಿಗೆಗಳಲ್ಲಿ ಮನೆಯಲ್ಲಿ ವಾಸಿಸುವರು ಎಂದು ಸುಖವಾಗಿ ಇರುವುದಿಲ್ಲ. ಅದಕ್ಕೆ ತಾವು ದಯಮಾಡಿ ಪೂರ್ವದ ಭಾಗದಲ್ಲಿ ನಿವೇಶನ, ಅಂಗಡಿಯ ಶಾಪ್ಗಳ ಪ್ಲಾಟ್ಗಳನ್ನು ತೆಗೆದುಕೊಳ್ಳೋ ಕಾಲಕ್ಕೆ ದಿಕ್ಕಿಗನುಗುಣವಾಗಿ 85 ಡಿಗ್ರಿಗೆ ಅನುಗುಣವಾಗಿ ಕನಿಷ್ಠ 90 ಡಿಗ್ರಿಗೆ ಆ ನಿವೇಶನ ಇತ್ತು ಅಂದರೆ ಆವಾಗ ನೀವು ಒಂದು 5 ಡಿಗ್ರಿ ಮೈನಸ್ ಮಾಡಿಕೊಂಡು ನಿರ್ಮಿಸಿಕೊಳ್ಳಬಹುದು. ಅದೇ 100 ಡಿಗ್ರಿಗೆ ಆ ಸ್ಥಳ ವಾಲಿತ್ತಂದರೆ ನೀವು ಅದರಲ್ಲಿ ಎಷ್ಟೇ ತಪ್ಪನ್ನು ತಿದ್ದುವುದಕ್ಕೆ ಅಸಾಧ್ಯವಾದ ಮಾತು. ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿದರೆ ತಿದ್ದಿಕೊಳ್ಳಬಹುದು, 2 ತಪ್ಪು ಮಾಡಿದರೆ ತಿದ್ದಿಕೊಳ್ಳಬಹುದು, 3 ಕೊನೆಯಲ್ಲಿ 3 ತಪ್ಪು ಮಾಡಿದರೆ ತಿದ್ದಿಕೊಳ್ಳಬಹುದು. ಜೀವನವಿಡೀ ಅದೇ ತಪ್ಪು ಮಾಡುತ್ತಾ ಹೋದರೆ ಅಂದರೆ ನೀವು ಪೂರ್ವದ ಈಶಾನ್ಯ ಭಾಗದ ಪೂರ್ವ ಭಾಗದ ಸ್ಥಳವನ್ನು ನಿವೇಶನವನ್ನು ಕೊಂಡುಕೊಂಡಾಗ
100 ಡಿಗ್ರಿಗೆ ವಾಲಿತ್ತಂದರೆ ಅವನು 100 ತಪ್ಪು ಮಾಡುತ್ತಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಒಬ್ಬ ವ್ಯಕ್ತಿ 100 ತಪ್ಪು ಮಾಡುವ ವ್ಯಕ್ತಿಯು ಎಂದು ಶುದ್ಧವಾದ ಪರಿಶುದ್ಧವಾದ ತಿದ್ದುಪಡಿಯನ್ನು ಮಾಡಿಕೊಳ್ಳಲಾರ. ಮನೆಯಾಗಲಿ ಮನುಷ್ಯನಾಗಲಿ ಯಾವುದೇ ಆಗಲಿ ಅದಕ್ಕೆ ಅವನು ಎಷ್ಟು ತಪ್ಪು ಮಾಡಿದ್ದಾನೆಂಬುದು ಮುಖ್ಯ. ಕೇವಲ ಒಂದು 5-4 ತಪ್ಪು ಅಂದರೆ ಪಾಯಿಂಟು ಇಲ್ಲಿ ಡಿಗ್ರಿ ಒಳಗೆ ವಾಲಿತ್ತು ಅಂದರೆ ಆವಾಗ ಅಲ್ಲಿ ನಾವು ಆ ತಪ್ಪನ್ನು ತಿದ್ದುಪಡಿ ಮಾಡಿಕೊಂಡು ನಮ್ಮ ಗೃಹವನ್ನಾಗಲಿ ನಮ್ಮ ಶಾಪನ್ನಾಗಲಿ ಮಳಿಗೆಗಳನ್ನಾಗಲಿ ಯಾವುದಾಗಲಿ ನಾವು ದಿಕ್ಕಿಗನುಗುಣವಾಗಿ ನಿರ್ಮಿಸಿಕೊಳ್ಳಬಹುದು. ಅದಕ್ಕೆ ತಾವು ಪೂರ್ವದ ಭಾಗದ ನಿವೇಶನದ ಬಗ್ಗೆ ಕೂಲಂಕುಷವಾಗಿ ದಿಕ್ಸೂಚಿಗನುಗುಣವಾಗಿ ನೀವು ನಿಮ್ಮ ಸ್ಥಳವನ್ನು ಕೊಂಡುಕೊಂಡದ್ದೇ ಆದರೆ ಅಲ್ಲಿ ನೀವು ಮುಂದಿನ ದುಡಿಮೆಯು ದುಪ್ಪಟ್ಟು ಆಗುವುದಂತೂ ಸತ್ಯ. ಒಂದು ವೇಳೆ ಅದು ಏನಾದರೂ ಪೂರ್ವದ ಸ್ಥಳ 100 ಡಿಗ್ರಿಗೆ ಒಳ್ಳಿತ್ತು, 95 ಡಿಗ್ರಿಗೆ ವಾಲಿತ್ತು ಅಂದರೆ ಅದರ ಕಷ್ಟ ನಷ್ಟ ನೀವು ಎಷ್ಟೇ ದುಡ್ಡು ತಂದು ಏನೇ ಹಾಕಿದರೂ ಮನೆಯಾಗಿರಲಿ ಅದು ಮಳಿಗೆಯಾಗಿರಲಿ ಶಾಪ್ ಆಗಿರಲಿ ಯಾವುದಾಗಿರಲಿ ನೀವು ಅದು ಎಷ್ಟೇ ದುಡ್ಡು ತಂದರೂ ಅದು ಅಗ್ನಿಗಾಹುತಿ ಆದಂಗೆ ಆಗುತ್ತದೆ. ಭಾಳ ಎಚ್ಚರಿಕೆ ವಹಿಸಿ ನೋಡಬೇಕು. ಅದೆಷ್ಟೋ 60-70% ಜನರು ಈ ರೀತಿ ಮಳಿಗೆಗಳನ್ನು ನಿರ್ಮಿಸಿ ಅದರಲ್ಲಿ ಭಾಳ ಕೈ ಸುಟ್ಟುಕೊಂಡಿದ್ದಾರೆ. ಹಾಗಾದರೆ ಇದಕ್ಕೆ ಪರಿಹಾರವೇನು ಅಂದರೆ ಉದಾಹರಣೆಗೆ ಅದು 90ರಿಂದ ಒಂದು ವೇಳೆ ನೀವು ಆ ನಿವೇಶನದಲ್ಲಿ ಈಗಾಗಲೇ ಕಟ್ಟಡವನ್ನು ನಿರ್ಮಿಸಿದ್ದೇ ಆಗಿದ್ದರೆ ಅದರಲ್ಲಿ ನೀವು ಕೈ ಸುಟ್ಟುಕೊಂಡು ಆಗಿದ್ದಾದರೆ ಅದಕ್ಕೂ ಸಹ ಒಂದು ವಿಷಯ ಇರುತ್ತದೆ. ಏನೆಂದರೆ ನೀವು ಯಾವಾಗಲೂ 90ರಿಂದ 95 100 ಡಿಗ್ರಿಗೆ ವಾಲಿದಂಥ ಆಗ್ನೇಯ ನಿವೇಶನ ಎಷ್ಟು ಡಿಗ್ರಿಗೆ ಹೊರಳುತ್ತದೆಂದರೆ 85 ಡಿಗ್ರಿಗೆ ಬರುವವರೆಗೆ ಅದರಲ್ಲಿ ಬಲಭಾಗದಲ್ಲಿ ನೀವು ಮಳಿಗೆಯಾಗಿದ್ದರೆ ಕನಿಷ್ಠ ಅರ್ಧ ಭಾಗದವರೆಗೆ ನೀವು ಅದನ್ನು ಗ್ಲಾಸ್ ಫಿಟ್ಟಿಂಗ್ ಮಾಡಬೇಕು ಅಥವಾ ಫ್ಲೈವುಡ್ಡನ್ನು ಫಿಟ್ ಮಾಡಬೇಕು. ಆ ಪೂರ್ವಾಗ್ನೇಯದ ನೋಟ ಆ ಅಂಗಡಿಯಲ್ಲಿ ಕುಳಿತವರಿಗೆ ಕಾಣಬಾರದು, ಆ ಮನೆಯಲ್ಲಿ ಕುಳಿತವರಿಗೆ ಪೂರ್ವಾಗ್ನೇಯದ ನೋಟ ಕಾಣಬಾರದು. ಮನೆಯಾಗಲಿ ಮಳಿಗೆಯಾಗಲಿ ನೀವು ಆ ರೀತಿ ನೋಡಿ ಪೂರ್ವಾಗ್ನೇಯದ ನೋಡದ ಹಾಗೆ ಅಂದರೆ ಕನಿಷ್ಠ ಆ ಅರ್ಧ ಭಾಗವರೆಗೂ ಅದು ಮಳಿಗೆಯಾಗಿದ್ದರೆ ಶಾಪ್ ಆಗಿದ್ದರೆ ಗ್ಲಾಸ್ ಫಿಟ್ಟಿಂಗು ಅಥವಾ ಫ್ಲೈವುಡ್ ಫಿಟ್ಟಿಂಗು ಮಾಡಿ ಅದರ ನೋಟ ಕಾಣದಂತೆ ಮಾಡಿಕೊಂಡರೆ ಆವಾಗ ಅದರಲ್ಲಿ ವಾಸಿಸುವವರು ಸ್ವಲ್ಪ ಮಟ್ಟಿಗೆ ಆದರೂ ಒಂದು 50% ಒಳ್ಳೆಯ ಲಾಭವನ್ನು ಪಡೆಯಬಹುದು ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿ ಮನೆಯಾಗಿದ್ದರೆ ಒಂದು ವೇಳೆ ನೀವು ಅದೇ ಅರ್ಧ ಭಾಗದವರೆಗೆ ಅದಕ್ಕೆ ಒಂದು ಪರದೆಯನ್ನು ಅಥವಾ ಕನಿಷ್ಠ ಕಾಲು ಭಾಗವಾದರೂ ಒಂದು ಮನೆಯ ದಕ್ಷಿಣದ ಪೂರ್ವ ಆಗ್ನೇಯ ಭಾಗ ಕಾಣದ ಹಾಗೆ ಒಂದು ಯಾವುದೋ ನೋಟ ಕಾಣದ ಹಾಗೆ ನೀವು ಚಿಕ್ಕ ಪುಟ್ಟ ಪರದೆಯನ್ನು ನಿರ್ಮಿಸಿಕೊಂಡು ಆ ಮನೆಯಲ್ಲಿ ಅಥವಾ ಆ ಮಳಿಗೆಯಲ್ಲಿ ಕುಳಿತವರು ಪೂರ್ವ ಆಗ್ನೇಯ ನೋಟವು ಇರಲಾರದಂಗೆ ನೋಡಿಕೊಂಡರೆ ಆವಾಗ ಅಲ್ಲಿ ಒಳ್ಳೆಯ ಶೋಭಫಲದಾಯಕವಾಗುತ್ತದೆ. ಅದಕ್ಕೆ ಈಗ ನಾನು ಹೇಳಿದಂಥ ವಿಷಯವು ಭಾಳ ದೀರ್ಘವಾಗಿರುವ ಕಾರಣ ಕೆಲವೊಬ್ಬರಿಗೆ ಅರ್ಥ ಆಗದೇ ಇರಬಹುದು. ಒಂದು ವೇಳೆ ತಾವು ನಮ್ಮನ್ನು ಸಂಪರ್ಕಿಸಿದರೆ ಇದರ ಬಗ್ಗೆ ಸಂಪೂರ್ಣವಾದ ವಿಷಯವನ್ನು ಫೋನ್ ಮುಖಾಂತರ ಆಗಲಿ ಉಚಿತವಾಗಿ ತಿಳಿಸಿಕೊಡುತ್ತೇನೆ. ಎಲ್ಲರೂ ತಾವು ಈ ರೀತಿಯಾಗಿ ನಿರ್ಮಿಸಿಕೊಂಡು ಸುಖವಾಗಿ ಬದುಕಿರಿ, ಲಾಭದಾಯಕವಾಗಿರಲಿ, ತಮ್ಮ ಮಡದಿ ಮಕ್ಕಳು ಎಲ್ಲರೂ ಚೆನ್ನಾಗಿರಲೆಂದು ನಾನು ಆಶಿಸುತ್ತೇನೆ. ಅದಕ್ಕೆ ನನ್ನ ಇದಕ್ಕೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ 31ನೇ ಎಪಿಸೋಡು ಮುಗಿಸುತ್ತೇನೆ. ಅದಕ್ಕೆ ಮುಂದಿನ ಎಪಿಸೋಡಿನಲ್ಲಿ ಸವಿಸ್ತಾರವಾಗಿ ಹೇಳುತ್ತೇನೆ.